ಎಸ್ ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಎಡವಟ್ಟುಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೊನ್ನೆ ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಸುದ್ದಿಯನ್ನ ನೋಡಿದ್ವಿ. ಇದೀಗ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಎಡವಟ್ಟು ಮುಂದುವರಿತಾ ಇದೆ. ಮೊನ್ನೆ ವಿಕ್ಟೋರಿಯಾ ಆಸ್ಪತ್ರೆ, ಇಂದು ಜಿಲ್ಲಾಸ್ಪತ್ರೆ ಸರದಿ. ಮರ್ಮಾಂಗಕ್ಕೆ ಕತ್ತರಿ ಆಯಿತು, ಈಗ ಕೋಮಾದಲ್ಲಿ ಬಾಲಕ ಇದ್ದ. ಚಿಕಿತ್ಸೆಗೆ ಬಂದ ಮಗುವಿನ ಬದುಕು ಅಯೋಮಯ ಸ್ಥಿತಿಯನ್ನ ತಲುಪಿದೆ. ಆಪರೇಷನ್ ಅನ್ನ ಮಾಡಿಸಿಕೊಳ್ಳಲು ಹೋದ ಬಾಲಕ ಕೋಮಾದಲ್ಲಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ 1ನೇ ತರಗತಿ ವಿದ್ಯಾರ್ಥಿ ಚಾಂದಪೀರ್ ಬಲಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಜಿಲ್ಲಾಸ್ಪತ್ರೆ ಮುಂಭಾಗ ಪೋಷಕರಿಂದ ಕಣ್ಣೀರಿಟ್ಟು ಪ್ರತಿಭಟನೆಯನ್ನ ಕೂಡ ಮಾಡ್ತಿದ್ದಾರೆ. ಸಣ್ಣ ಶಸ್ತ್ರಚಿಕಿತ್ಸೆ ಮಗುವಿನ ಜೀವಕ್ಕೆ ಕಂಟಕ ಆಯಿತು. ಮಗುವಿನ ಫೋಟೋ ಹಿಡಿದು ಆಸ್ಪತ್ರೆ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರು. ಆಕ್ರೋಶದ ಕಟ್ಟೆ ಒಡೆದಿದೆ ಇದೀಗ. ಚಾಂದಪೀರ್ ಸ್ಥಿತಿಗೆ ಕಾರಣರಾಗಿರುವಂತದ್ದು ವೈದ್ಯರು, ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಆಗ್ರಹವನ್ನ ಕೂಡ ಮಾಡ್ತಿದ್ದಾರೆ ಪೋಷಕರು. ನೋಡಿ, ಇತ್ತೀಚೆಗೆ ಈ ರೀತಿಯಾದಂತಹ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ವೈದ್ಯರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹುಷಾರಿಲ್ಲ ಅಂತ ಹೋದ್ರೆ ಅವರ ಜೀವವನ್ನೇ ಕಳೆಯೋ ಸ್ಥಿತಿಗೆ ಬಂದ್ಬಿಡ್ತಾ ಇದ್ದಾರೆ ವೈದ್ಯರು. ಇದೀಗ ಪೋಷಕರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಜಿಲ್ಲಾಸ್ಪತ್ರೆ ಮುಂದಗಡೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೋಮಾಕ್ಕೆ ಹೋಗಿದ್ದಾರೆ 1ನೇ ತರಗತಿ ಬಾಲಕ. ಜಿಲ್ಲಾಸ್ಪತ್ರೆ ಮುಂಭಾಗ ಪೋಷಕರಿಂದ ಕಣ್ಣೀರಿನ ಪ್ರತಿಭಟನೆ ಮಾಡಲಾಗ್ತಾ ಇರುವಂತದ್ದು. ಹಾವೇರಿ ಜಿಲ್ಲಾಸ್ಪತ್ರೆ ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶದ ಕಟ್ಟೆ ಹೊಡೆದಿದೆ ಇದೀಗ. ನಮ್ಮ ಮಗುವಿನ ಸ್ಥಿತಿಗೆ ನೀವೇ ಕಾರಣ ಅಂತ ನೇರ ಆರೋಪವನ್ನ ಮಾಡ್ತಿದ್ದಾರೆ. ಸಾಲ ಮಾಡಿ 5 ಲಕ್ಷ ಖರ್ಚು ಮಾಡಿದ್ರು, ಮಗು ಇನ್ನೂ ಕೋಮಾದಲ್ಲೇ ಇದೆ. ನ್ಯಾಯಕ್ಕಾಗಿ ಪೋಷಕರ ಆಕ್ರೋಶ ಜಾಸ್ತಿ ಆಗಿದೆ ಇದೀಗ. ಅಧಿಕಾರಿಗಳು ಸ್ಥಳಕ್ಕೆ ಬರ್ಬೇಕಂತ ಕೂತಿದ್ದಾರೆ ಪೋಷಕರು. ಯಾಕಂತ ಅಂದ್ರೆ ಸಾಲ ಮಾಡಿ ಆ ಮಗುವನ್ನ ಉಳಿಸ್ಕೊಳ್ಬೇಕು, ಸಣ್ಣದಾದಂತಹ ಶಸ್ತ್ರಚಿಕಿತ್ಸೆ ಇದೆ ಅಂತ ಹೇಳಿದ್ರು. ಆದ್ರೆ ಸಣ್ಣ ಶಸ್ತ್ರಚಿಕಿತ್ಸೆಗೆ ಹೋಗಿದ್ದಂಥದ್ದು ಇದೀಗ 1ನೇ ತರಗತಿ ಬಾಲಕ ಕೋಮಾಗೆ ಹೋಗಿರುವಂಥದ್ದು. ಇದಕ್ಕೆ ಕಾರಣ ವೈದ್ಯರು ಅವ್ರು ಮಾಡಿರುವ ಒಂದು ನಿರ್ಲಕ್ಷ್ಯದ ಕೆಲಸದಿಂದ ಈ ರೀತಿಯಾಗಿ ಆಗಿದೆ ಅಂತ ಪೋಷಕರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು. ಅಧಿಕಾರಿಗಳು ಬರ್ಲಿ ಸ್ಥಳಕ್ಕೆ, ಬಂದಾದ್ಮೇಲೆ ಏನ್ ಕ್ರಮವನ್ನ ತೆಗೆದುಕೊಳ್ತಾರೆ ನೋಡೋಣ. ಎಷ್ಟು ದಿನ ಆಯ್ತು, ಏನು ಕೂಡ ಸರಿ ಹೋಗಿಲ್ಲ, ಕೋಮಾಗ್ ಬೇರೆ ಹೋಗಿದೆ ಮಗು. ಇದಕ್ಕೆಲ್ಲ ಕಾರಣ ವೈದ್ಯರು ಅವ್ರು ಮಾಡಿರುವಂತಹ ಒಂದೇ ಒಂದು ನಿರ್ಲಕ್ಷ್ಯದ ಕೆಲಸ ಇಂದು ನಮ್ಮ ಮಗುವನ್ನ ಈ ರೀತಿಯಾಗಿ ತಂದು ನಿಲ್ಲಿಸ್ತಿದೆ. ಈ ಪರಿಸ್ಥಿತಿಗೆ ಕಾರಣ ವೈದ್ಯರು ಅಂತ ಇದೀಗ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಧರಣಿಯನ್ನ ಮಾಡ್ತಿದ್ದಾರೆ, ಕಣ್ಣೀರನ್ನ ಇಡ್ತಾ ಇದ್ದಾರೆ. ವೈದ್ಯರ ಎಡವಟ್ಟುಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಬೇಕಾಬಿಟ್ಟಿ ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರು ಅಂತ ಕಾಣಿಸ್ತಾ ಇದೆ. ಮೊನ್ನೆ ವಿಕ್ಟೋರಿಯಾದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿತ್ತು. ಇಂದು ಹಾವೇರಿ ಜಿಲ್ಲಾಸ್ಪತ್ರೆ, ಅವತ್ತು ಇದೇ ಮಾತನ್ನ ನಾವು ನೆನಪಿಸ್ಕೊಳ್ಬೇಕಾಗಿತ್ತು. ಇಂದು ವಿಕ್ಟೋರಿಯಾ, ಇಂದು ಹಾವೇರಿ ಜಿಲ್ಲಾಸ್ಪತ್ರೆಗೆ ಬಂದು ತಲುಪಿರುವಂಥದ್ದು. ಹಾಗಾಗಿ ಇದರ ವಿರುದ್ಧ ಎಲ್ಲರೂ ಕೂಡ ದನಿಯನ್ನ ಎತ್ತಬೇಕಾಗತ್ತೆ. ಯಾಕಂತ ಅಂದ್ರೆ ಅಧಿಕಾರಿಗಳು ಕೂಡ ಒಂದ್ ಕಡೆನಲ್ಲಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಬಂದು ನಿಂತಿರುವಂಥದ್ದು.